ಕಾಂಗ್ರೆಸ್ಸು ಯಾವುದೇ ರೀತಿಯಲ್ಲೂ ಇಂಥ ಒಂದು ಹೀನಾಯವಾದ ಸ್ಥಿತಿಯನ್ನು ತಾನು ಭವಿಷ್ಯದಲ್ಲಿ ಎದುರಿಸಲಿದ್ದೇನೆ ಅಥವಾ ಎದುರಿಸಲಿದೆ ನನ್ನ ಪಕ್ಷ ಅನ್ನುವಂಥ ಯಾವುದೇ ರೀತಿಯಲ್ಲೂ ಅದು ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ಸು ದೇಶದ್ರೋಹಿಯಾಗಿದೆ, ಆತ್ಮದ್ರೋಹಿಯಾಗಿದೆ, ಜನದ್ರೋಹಿಯಾಗಿದೆ, ಅಭಿವೃದ್ಧಿ ವಿರೋಧಿಯಾಗಿದೆ, ಅದು ಅಖಂಡ ಭಾರತದ ವಿರೋಧಿಯಾಗಿದೆ. ಇಡೀ ಸಂವಿಧಾನವನ್ನೇ ತಮ್ಮ ಹಣ್ಣಿನಡಿಗೆ ಹಾಕಿ ನಮಗೆ ಬೇಕಾದ ಹಾಗೆ ನೆಹರು ಅವರಿಂದ ಹಿಡಿದು ಇಂದಿರಾ ಗಾಂಧಿಯವರೆಗೆ ಯಾವ ರೀತಿಯಲ್ಲ ಅದನ್ನು ಅಮೆಂಡ್ಮೆಂಟ್ ಮಾಡಿದ್ರು. ಎಂಥ ಕರಾಳ ಇತಿಹಾಸವನ್ನು ತುರ್ತು ಪರಿಸ್ಥಿತಿಯ ಮೂಲಕ ಇಂದಿರಾ ಗಾಂಧಿ ಹೇರಿದ್ರು. ಅವಾಗ ಇವರಿಗೆ ಸಂವಿಧಾನದ ಗಡುವು, ಸಂವಿಧಾನದ ಮೌಲ್ಯ ಅರ್ಥ ಆಗಲಿಲ್ಲ. ಸಂವಿಧಾನವನ್ನೇ ಚೇಂಜ್ ಮಾಡಿದಿರಿ. ಏನಕ್ಕೇನೋ ಮೋದಿ ಅವರು ಇಳಿಬೇಕು. 75 ವರ್ಷ ಆಯಿತು ಅಂತ ಮೋದಿ ಅವರು ಇಳಿದು ಬಿಡ್ತಾರೆ. ನೀವು ಸುಖ ಸಾಮ್ರಾಜ್ಯವನ್ನ ಕಟ್ಬಿಡ್ತೀರಿ, ಅಧಿಕಾರಕ್ಕೆ ಬಂದ್ಬಿಡ್ತೀರಿ. ಕನಸು ಕಾಣಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. RSSನ ಸರಸಂಚಾಲಕರಾದಂಥ ಭಾಗವತ್ ಅವರು ಬಹುತೇಕವಾಗಿ ಆಗಾಗ ಒಂದು ನಿಗೂಢವಾದಂಥ ಅಥವಾ ಕಾಂಗ್ರೆಸ್ಸಿಗೆ ಆಹಾರವಾಗುವಂಥ ಚರ್ಚೆಗೆ ಮತ್ತು ಸಂವಾದಕ್ಕೆ ಎಡೆ ಕೊಡುವಂಥ ಮಾತುಗಳನ್ನು NDA ಸರ್ಕಾರದ ಬಗ್ಗೆಯೋ ವಿರುದ್ಧವೋ ಅಥವಾ ಮೋದಿಯ ಬಗ್ಗೆಯೋ ವಿರುದ್ಧವೋ ಈ ರೀತಿಯ ಮಾತುಗಳನ್ನು ತೇಲಿ ಬಿಡುವುದು ಒಂದು ರೀತಿಯ ಭಾರತದ ಪ್ರಧಾನಿ ಮೋದಿಯವರನ್ನು ಪ್ರೀತಿಸುವವರಿಗೂ RSSನ್ನು ಗೌರವಿಸುವವರಿಗೂ ವಿರೋಧಿಸುವವರಿಗೂ ಅದು ಹೊಸತೇನೂ ಅಲ್ಲ. ಆದರೆ ಈಗ 75ರ ಪ್ರಶ್ನೆ BJP ಅಲಿಖಿತವಾಗಿ ಒಂದು ಚರ್ಚೆಗೆ ಆಹಾರವಾಗುವಂಥ ಈ 75ರ ಗಡುವಿನ ವಿಚಾರವನ್ನು ಭಾರತದಲ್ಲಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಒಂದು ಚರ್ಚೆಗೆ ಅವಕಾಶ ಆಗುವ ಹಾಗೆ ಅದನ್ನು ತೇಲಿಬಿಟ್ಟಿದೆ. ಹಾಗಾದರೆ ಅದಕ್ಕೆ ಅಪವಾದ ಇಲ್ಲವೇ, ಎಕ್ಸೆಪ್ಷನಲ್ ಇಲ್ಲವೇ? ಆ ಪ್ರಶ್ನೆಗಳೆಲ್ಲವೂ ಪ್ರತ್ಯೇಕ ಮತ್ತು ಅದು ಚರ್ಚಾಸ್ಪದ ಕೂಡ. ಅದರ ಜೊತೆಗೆ 75 ದಾಟಿದವರು ಯಾರೂ ಅಧಿಕಾರದಲ್ಲಿ ಇರಲಿಲ್ಲವೇ ಅನ್ನುವ ಪ್ರಶ್ನೆಯು ಬಹಳ ಪ್ರಸ್ತುತ. ಈಗ ಇದೇ ಸೆಪ್ಟೆಂಬರ್ 17ಕ್ಕೆ ಭಾರತದ ಪ್ರಧಾನಿಯವರಿಗೆ 75 ತುಂಬುತ್ತದೆ. ಸೆಪ್ಟೆಂಬರ್ 11ಕ್ಕೆ ಮೋಹನ್ ಭಾಗವತ್ ಅವರಿಗೆ, RSSನ ಸರಸಂಚಾಲಕರಾದಂಥ ಮೋಹನ್ ಭಾಗವತ್ ಅವರಿಗೆ 75 ತುಂಬುತ್ತದೆ. ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸಂಗಿಕವಾಗಿ ಮಾತಾಡಿದಂಥ ಭಾಗವತ್ ಅವರ ಮಾತು ಕಾಂಗ್ರೆಸ್ಯವರಿಗೆ ಕೇಸರಿಬಾತಿನ ಊಟದ ಸುಖವನ್ನು, ಸಮೃದ್ಧತೆಯನ್ನು, ನಿರೀಕ್ಷೆಯನ್ನು ತಂದಿದೆ. ಷಂಡತನದ ಪರಮಾವಧಿ ಅದು. ಯುದ್ಧದಲ್ಲಿ ಗೆಲ್ಲಲಾರದ ವೀರ ಬೆನ್ನಿಗೆ ಇರಿದೋ ಅಥವಾ ಆ ವಿರೋಧಿ ಅಸೌಖ್ಯದಲ್ಲಾದರೂ ಸಾಯಲಿ ಅಥವಾ ಓಡಿಯಾದರೂ ಹೋಗಲಿ ಅಥವಾ ಇನ್ಯಾದರೂ ನೈಸರ್ಗಿಕವಾದಂಥ ಕಾರಣಗಳಿಂದ ಅವನು ಹಿಮ್ಮೆಟ್ಟಲಿ, ಈ ಥರದ್ದೆಲ್ಲ ನಾವು ಚರಿತ್ರೆಯಲ್ಲಿ ಕೇಳಿದ್ದೇವಲ್ಲ ಈ ನಪುಂಸಕರ ಮಾತನ್ನು. ಉತ್ತರ ಕುಮಾರನ ಪೌರುಷದ ನೆಲೆಯಲ್ಲಿ ಇಂಥ ಒಂದು ಹೀನಾಯ ಸ್ಥಿತಿಗೆ, ದುಸ್ಥಿತಿಗೆ ಕಾಂಗ್ರೆಸ್ಸು ಬಂದಿದೆ ಅನ್ನೋದಕ್ಕೆ ಮೋದಿಯವರು 75 ವರ್ಷ ತುಂಬಿದಾಗ ಅಧಿಕಾರದಲ್ಲಿ ಇಳಿತಾರೆ, ಇಳಿಬೇಕು. ಇದು RSSನ ಆಶಯ. ಈ ದೇಶಕ್ಕೆ ಬಹಳ ದೊಡ್ಡ ಸಿಹಿ ಸುದ್ದಿ. ಈ ರೀತಿಯ ವ್ಯಾಖ್ಯಾನಿಸುವಂಥ, ಆಸ್ವಾದಿಸುವಂಥ ಮತ್ತು ಇದನ್ನೇ ಇಟ್ಟುಕೊಂಡು ಮೋದಿಯವರು ಕೆಳಗೆ ಇಳಿಯಲೇಬೇಕು ಅನ್ನುವಂಥ ಒಂದು ಒಣ ಪೊಗರನ್ನು, ಚರ್ಚೆಯನ್ನು ಹುಟ್ಟುಹಾಕುವ ಈ ಕಾಂಗ್ರೆಸ್ ಇದೆಯಲ್ಲ, ಅದು ಶಕ್ತಿಹೀನತೆಯ, ದೌರ್ಬಲ್ಯದ ಮತ್ತು ಯುದ್ಧದ ಕಣದಲ್ಲಿ ಸೆಣಸಿ ಯುದ್ಧವನ್ನೂ ಗೆಲ್ಲಲಾರದೆ, ಎದುರಾಳಿಯನ್ನು ಸೋಲಿಸಲು ಆಗದೆ, ಷಂಡತನದ ಪರಮಾವಧಿಯಿಂದ ಇವತ್ತು ಮುಳುಗುಡ್ತಾ ಇರೋದನ್ನು ನೋಡಿದರೆ ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ಅದಕ್ಕೆ ಪರ್ಯಾಯವಾದ ಮಾರ್ಗ ಇದೆ ಅಂತ ನನಗೆ ಅನ್ನಿಸೋದೇ ಇಲ್ಲ ಅಂತ. ಇಡೀ ದೇಶದಲ್ಲಿ ಕರ್ನಾಟಕದ ಅದು ದರಿದ್ರ ಮತ್ತು ದುಸ್ಥಿತಿಯ ಸರ್ಕಾರ, ಜನವಿರೋಧಿಯ ಸರ್ಕಾರ, ಇಡೀ ಆರ್ಥಿಕವಾದಂಥ ನೆಲೆಯಲ್ಲಿ ಕರ್ನಾಟಕವನ್ನು ಬರ್ಬಾದ್ ಮಾಡಿದಂಥ ಸರ್ಕಾರ, ದಿವಾಳಿಯಾದಂಥ ಸರ್ಕಾರ, ಕ್ಷಣಕ್ಕೊಂದು ಭ್ರಷ್ಟಾಚಾರದ ಹಗರಣಗಳು ಮೇಲೆ 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 ಬರ್ತಾ ಇರುವಂಥ
ಒಂದು ವರ್ತಮಾನದ ಸರ್ಕಾರ. ಪರ್ಸೆಂಟೇಜಿನ ವ್ಯವಹಾರದನ್ನು ಬಿ ಜೆ ಪಿಗೆ ಅಂಟಿಸಿ 40% 40% ಸರ್ಕಾರ ಪೇ ಸಿ ಎಂ ಅಂತ ಒಂದು ದೊಡ್ಡ ಹೋರಾಟವನ್ನು ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಎಂಥ ಒಂದು ಕೆಟ್ಟ ಆಡಳಿತವನ್ನು ಮಾಡ್ತಾ ಇದೆ, ಒಂದು ಕಪ್ಪು ಚರಿತ್ರೆಯನ್ನು ಸೃಷ್ಟಿಸ್ತಾ ಇದೆ. ಅಧಿಕಾರಕ್ಕಾಗಿ, ಅಧಿಕಾರದ ರಾಜಕಾರಣಕ್ಕಾಗಿ ಯಾವುದೇ ಎಕ್ಸ್ಟ್ರೀಮಿಗೂ ಹೋಗಲಿಕ್ಕೆ ಸಿದ್ಧರಿದ್ದಾರೆ ಮತ್ತು ಸಿದ್ಧವಿದೆ ಅನ್ನುವಂಥ ಒಂದು ವರ್ತಮಾನವನ್ನು ಅತ್ಯಂತ ಕರಾಳವಾಗಿ ನೋಡ್ತಾ ಇದ್ದೇವೆ. ಅದನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ಚುನಾವಣೆಯ ಸಾಂವಿಧಾನಿಕವಾದಂಥ ಪ್ರಕ್ರಿಯೆಯಲ್ಲಿ, ಪ್ರಜಾಪ್ರಭುತ್ವದಂಥ ಪ್ರಕ್ರಿಯೆಯಲ್ಲಿ ನೇರ ಚುನಾವಣೆಯನ್ನು ಎದುರಿಸಿ ಯಾವುದೇ ರೀತಿಯಲ್ಲೂ ಇವತ್ತು ಗೆಲ್ಲಲಾರದ ಒಂದು ದಯನೀಯ ಸ್ಥಿತಿಗೆ, ದುಸ್ಥಿತಿಗೆ, ಅವಮಾನಕಾರಕವಾದಂಥ ಸ್ಥಿತಿಗೆ ಬಂದು ಮುಟ್ಟಿದೆ. ಪ್ರಾಯಶಃ ಕಾಂಗ್ರೆಸ್ಸು ಯಾವುದೇ ರೀತಿಯಲ್ಲೂ ಇಂಥ ಒಂದು ಹೀನಾಯವಾದ ಸ್ಥಿತಿಯನ್ನು ತಾನು ಭವಿಷ್ಯದಲ್ಲಿ ಎದುರಿಸಲಿದ್ದೇನೆ ಅಥವಾ ಎದುರಿಸಲಿದೆ ನನ್ನ ಪಕ್ಷ ಅನ್ನುವಂಥ ಯಾವುದೇ ರೀತಿಯಲ್ಲೂ ಅದು ನಿರೀಕ್ಷೆ ಮಾಡಿರಲಿಲ್ಲ. ಅಂಥ ಸ್ಥಿತಿಯಲ್ಲಿ ಈಗ ಹಿಂಬಾಗಿಲಿನಿಂದಾದರೂ ಸರಿ, ಅಡ್ಡಬಾಗಿಲಿನಿಂದಾದರೂ ಸರಿ, ಕನಿಷ್ಠ ಪಕ್ಷ RSS ಬಿ ಜೆ ಪಿಯೋ ಮೋದಿಯವರಿಗೆ 75 ವರ್ಷ ಆಯಿತು, ಪರ್ಯಾಯ ಒಂದು ಅಧಿಕಾರದ ಒಂದು ಹಂತಕ್ಕೆ ಪರ್ಯಾಯದ ವ್ಯಕ್ತಿಯನ್ನು ತಂದು ಕೂಡಿಸ್ಬಿಟ್ರೆ ಅಬ್ಬಾ ಈ ಮೋದಿಯೊಂದು ಹೋದರೆ ಸಾಕಪ್ಪ. ಬಿ ಜೆ ಪಿ ಅವರ ವಿರೋಧಿ ಅಲ್ಲ, NDA ಗೌರ್ಮೆಂಟ್ಗೂ ಕಾಂಗ್ರೆಸ್ಸಿಗೆ ವಿರೋಧಿ ಅಲ್ಲ. ಬಿ ಜೆ ಪಿ NDA ಗೌರ್ಮೆಂಟ್ ಬೇಕಾದರೆ ಇನ್ನೊಂದು 5 ವರ್ಷ 10 ವರ್ಷ ಅಧಿಕಾರದಲ್ಲಿರಲಿ, ಪರವಾಗಿಲ್ಲ. ಆದರೆ ಅವರ ಇಡೀ ಪರಮ ದ್ವೇಷಿ, ಪರಮ ವೈರಿ ಮತ್ತು ಅವರ ಅಲ್ಟಿಮೇಟ್ ಆದಂಥ ಟಾರ್ಗೆಟ್ ಯಾರು ಅಂತಂದರೆ ಅದು ಮೋದಿ, ಮೋದಿ ಮತ್ತು ಮೋದಿ. ಅದಕ್ಕೀಗ ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಬಹಳ ಸುಖವನ್ನು, ಬಹಳ ಸಂಭ್ರಮವನ್ನು ಪಡ್ತಾ ಇರುವಂಥದ್ದು ಏನಾದರೂ ಇದ್ದರೆ ಅದು ಕಾಂಗ್ರೆಸ್ಸು. ಹಾಗಾದರೆ ಏನಾಯಿತು? ಒಂದು 3-4 ದಿನದ ಹಿಂದೆ ನಡೆದಂಥ ಈ ಘಟನೆ ಇವತ್ತಿಗೂ ಅತ್ಯಂತ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ಸಿನ ಮಾನಗೇಡಿತನಕ್ಕೆ, ಕಾಂಗ್ರೆಸ್ಸಿನ ನಿರ್ವೀರ್ಯತನಕ್ಕೆ ಇಡೀ ದೇಶ ಗಹಗಹಿಸಿ ನಗ್ತಾ ಇದೆ, ಶಾಪ ಹಾಕ್ತಾ ಇದೆ. ನಿಮಗೆ ಎದುರುಗಡೆ ನಿಂತು ಯುದ್ಧದಲ್ಲಿ ಗೆಲ್ಲುವಂಥ ಯಾವುದೇ ಚುನಾವಣೆಯನ್ನು ಪ್ರಜಾತಂತ್ರದ ಯುದ್ಧ, ಪ್ರಜಾತಂತ್ರದ ಒಂದು ಸಂಭ್ರಮ ಅದು. ಆ ಒಂದು ಸಂಭ್ರಮದಲ್ಲಿ ಪಾಲ್ಗೊಂಡು ನಿಜವಾದಂಥ ಒಂದು ಜನರ ಮನಸ್ಸನ್ನು ಗೆದ್ದು ರಚನಾತ್ಮಕವಾದಂಥ ಆಡಳಿತಾತ್ಮಕ ಒಂದು ವ್ಯವಸ್ಥೆಯಲ್ಲಿ ಜನರನ್ನು ಆತ್ಮಪೂರ್ವಕವಾಗಿ ಗೆಲ್ಲುವಂಥ ಯಾವುದೇ ಸಾಧ್ಯತೆ ಇವತ್ತು ಕಾಂಗ್ರೆಸ್ಸಿಗೆ ಉಳಿದಿಲ್ಲ. ಕಾಂಗ್ರೆಸ್ಸು ದೇಶದ್ರೋಹಿಯಾಗಿದೆ, ಆತ್ಮದ್ರೋಹಿಯಾಗಿದೆ, ಜನದ್ರೋಹಿಯಾಗಿದೆ, ಅಭಿವೃದ್ಧಿ ವಿರೋಧಿಯಾಗಿದೆ, ಅದು ಅಖಂಡ ಭಾರತದ ವಿರೋಧಿಯಾಗಿದೆ. ಅದು ಭಾರತವನ್ನು ವಿರೋಧಿಸುವವರ ಇಡೀಯದಾದಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ, ದೇಶದ ಒಳಗಡೆಯೂ ಮತ್ತು ನಮ್ಮ ಗಡಿಯನ್ನು ಹಂಚಿಕೊಂಡಂಥ ಬಾಂಗ್ಲಾ ಮತ್ತು ಪಾಕಿಸ್ತಾನಕ್ಕೆ ಅತ್ಯಂತ ಆಪ್ತ ಪಕ್ಷವಾಗಿದೆ, ಮಿತ್ರ ಪಕ್ಷವಾಗಿದೆ. ಹಾಗಾಗಿ ಜನರಿಗೆ ಇವತ್ತು ಕಾಂಗ್ರೆಸ್ಸಿನ ನಿಜವಾದ ಇರಾದೆ ಏನು, ಆ ನಿಜವಾದ ಕಾಂಗ್ರೆಸ್ಸಿನ ಮೂಲ ಮನೋಧರ್ಮ ಏನು, ಅವರು ದೇಶದ ಸಂಸ್ಕೃತಿಯನ್ನು, ಪ್ರಾಚೀನತೆಯನ್ನು, ಸನಾತನತೆಯನ್ನು ಮತ್ತು ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ಇದನ್ನು ಸಂಪೂರ್ಣ ಧ್ವಂಸ ಮಾಡಿ ವೋಟ್ ಬ್ಯಾಂಕಿನ ರಾಜಕಾರಣವನ್ನೇ ನೆಚ್ಚಿಕೊಂಡು ಅದು ಭಾರತ ವಿರೋಧಿ ಭಾರತವನ್ನು ಕಟ್ಟುವ ಹವಣಿಕೆಯಲ್ಲಿದೆ. ಭಾರತದ ಅಸ್ಮಿತೆ ಬೇಕಾಗಿಲ್ಲ, ಭಾರತದ ಚಹರೆ ಬೇಕಾಗಿಲ್ಲ, ಭಾರತದ ಮೂಲ ನಾಗರಿಕತೆಯೂ ಬೇಕಾಗಿಲ್ಲ. ಬಹುಸಂಖ್ಯಾಕ ಹಿಂದೂಗಳ ಮೇಲೆ ಬುಲ್ಡೋಜರ್ ಹರಿಸಲಿಕ್ಕೆ ಅದು ಸಿದ್ಧವಾಗಿ ಕೂತಿದೆ. ಅದನ್ನು ತಡೀತಾ ಇರುವಂಥದ್ದು ಯಾರಪ್ಪ ಅಂತಂದರೆ ಅದು ಮೋದಿ, ಬಿಟ್ಟರೆ ಯೋಗಿ ಆದಿತ್ಯನಾಥ್ ಮತ್ತು ಇಡೀಯದಾದಂಥ ಮೋದಿಯ ಸರ್ಕಾರ. ಇಟ್ಟ ಹೆಜ್ಜೆಗಳಲ್ಲಿ ಬಂಗಾರದ ಮಳೆ ಸುರಿಸ್ತಾ ಇದೆ ಅನ್ನುವ ಹಾಗೆ ವಿದೇಶಾಂಗ ನೀತಿಯೂ ಇರಬಹುದು, ಆತ್ಮನಿರ್ಭರ ಭಾರತ ಇರಬಹುದು, ಮೇಕ್ ಇನ್ ಇಂಡಿಯಾ ಇರಬಹುದು, ಪಾಕಿಸ್ತಾನಕ್ಕೆ ಚಾರಿತ್ರಿಕವಾಗಿ ಬುದ್ಧಿ ಕಲಿಸಿದಂಥ ವಿರೋಧಾದಾತ ಒಂದು ಆಪರೇಷನ್ ಸಿಂಧೂರ ಇರಬಹುದು. ಪ್ರತಿ ಒಂದು ವಿಷಯದಲ್ಲೂ ಈ 11 ವರ್ಷ ಇದೆಯಲ್ಲ, ಇದು ಚಾರಿತ್ರಿಕ ವರ್ಷ, ನಿರ್ಣಾಯಕ ವರ್ಷ.
ಇದು ಅಮೋಘ ವರ್ಷ ಇದು. ಹಾಗಾಗಿ ಮೋದಿಯವರನ್ನು ಟಾರ್ಗೆಟ್ ಮಾಡಿದರೆ ಮೋದಿಯವರು ಏನಕ್ಕೇನ, ನಾವಂತೂ ಮೋದಿಯವರನ್ನು ಸೋಲಿಸಲಾರೆವು, ಮೋದಿಯವರನ್ನು ಕೆಳಗಿಳಿಸುವ ಶಕ್ತಿ ಇಲ್ಲ, ಯಾವುದೇ ಎಲೆಕ್ಷನನ್ನು ಗೆಲ್ಲುವ ಸಾಧ್ಯತೆ ಇಲ್ಲ. ಬಿಹಾರದ ಎಲೆಕ್ಷನ್ನಿಗೆ ಈ ರೋಹಿಂಗ್ಯಾಗಳನ್ನು, ಅಕ್ರಮ ಮತಚೀಟಿಗಳನ್ನು ಹೊಂದಿದವರನ್ನು, ಅಕ್ರಮ ವಲಸಿಗರನ್ನು, ಇವರನ್ನೆಲ್ಲ ನಂಬಿಕೊಂಡು ಕೂತಂಥ ಕಾಂಗ್ರೆಸ್ಸಿಗೀಗ ಮರ್ಮಾಘಾತ ಆಗಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಭಾರತದ ನಾಗರಿಕರಲ್ಲದ ಅಕ್ರಮ ವಲಸಿಗರನ್ನು, ರೋಹಿಂಗ್ಯಾಗಳನ್ನು, ಬಾಂಗ್ಲಾದೇಶಿಗರನ್ನು ಅವರನ್ನು ಹೆಡೆಮುರಿ ಕಟ್ಟಿ ಬಿಸಾಡಿ ಎಲೆಕ್ಷನ್ ಕಮಿಷನ್ಗೆ ಆರ್ಡರ್ ಮಾಡಿದೆ, ಆಜ್ಞೆ ಮಾಡಿದೆ. ದೇಶಿಕರಲ್ಲದ ನಕಲಿ ಆಧಾರ್ ಕಾರ್ಡ್ ಹೊಂದಿರುವ, ನಕಲಿ ಎಲೆಕ್ಷನ್ ಕಾರ್ಡ್ ಹೊಂದಿರುವ ಎಲ್ಲರನ್ನೂ ಹೆಡೆಮುರಿ ಕಟ್ಟಿ ಅವರನ್ನು ಹೊರಗೆ ಬಿಸಾಡಿ ಶುದ್ಧೀಕರಣ ಮಾಡಿ ಅನ್ನುವಂಥ ಆಜ್ಞೆಯನ್ನು ಮಾಡಿದೆ. ಬಿಹಾರದಲ್ಲಿ ಅಕ್ರಮ ವಲಸಿಗರು ಮತ್ತು ಅಕ್ರಮ ಆಧಾರ್ ಕಾರ್ಡ್ ಹೊಂದಿರುವ ಈ ನಕಲಿ ದೇಶಿಕರನ್ನು, ನಕಲಿ ಮತದಾರರನ್ನು ಹೊರಗಟ್ಟುವ ಕೆಲಸ ಆಗ್ತಾ ಇದೆ. ಇದು ದೇಶದ ಶುದ್ಧೀಕರಣ ಮತ್ತು ದೇಶದ ಭದ್ರತೆಗೆ ಒದಗಿದ ಬಹಳ ದೊಡ್ಡ ಅಪಾಯ. ಅದನ್ನು ಶುದ್ಧ ಮಾಡಲಿಕ್ಕೆ ಸುಪ್ರೀಂ ಕೋರ್ಟಿನ ಆಜ್ಞೆಯ ಮೇಲೆಗೆ ಚುನಾವಣಾ ಒಂದು ಕಮಿಷನ್ ಹೊರಟ್ರೆ ಅದನ್ನು ಕೂಡ ಈ ಮಹಾನ್ ನೇತಾರ ರಾಹುಲ್ ಗಾಂಧಿ ವಿರೋಧಿಸ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ, ಅವರ ಮತಗಟ್ಟೆಗಳಿರುವುದೇ ನಕಲಿ ಆಧಾರ್ ಕಾರ್ಡ್ಗಳನ್ನು ಹೊಂದಿರುವಂಥ ವ್ಯಕ್ತಿಗಳ ತಲೆಯ ಮೇಲೆ. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟು ತನ್ನ ಆಜ್ಞೆಯ ಮೂಲಕ ಭಂಗ ತಂದಿದೆ. ಹಾಗಾಗಿ ಬಿಹಾರದಲ್ಲಿ ಅವರು ಯಾವುದೇ ರೀತಿಯಲ್ಲೂ ಗೆಲ್ಲುವ ಕನಿಷ್ಠ ಮಟ್ಟದ ಅವಕಾಶವನ್ನು ಉಳಿಸ್ಕೊಂಡಿಲ್ಲ. ಇಂಥ ಹೀನಾಯ ಸ್ಥಿತಿ, ಇಂಥ ದುಸ್ಥಿತಿಯಲ್ಲಿರುವಂಥ ಕಾಂಗ್ರೆಸ್ಸಿಗೆ ಮೋಹನ್ ಭಾಗವತ್ ಅವರ ಒಂದು 75ರ ಗಡುವಿನ ಈ ಮಾತು ಅವರಿಗೆ ಬಹಳ ದೊಡ್ಡ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಹಾಗಾದರೆ ಏನದು? ಆ ಎಲ್ಲ ವಿವರಗಳನ್ನು ನಿಮ್ಮೆದುರು ಹಂಚಿಕೊಳ್ಳಿಕ್ಕೆ ಕೂತಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲಿನ ಸಬ್ಸ್ಕ್ರಿಪ್ಷನನ್ನು ನೀವು ಮಾಡಲಿಲ್ಲ ಅಂತಾದರೆ ದಯವಿಟ್ಟು ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿಯೂ ಮತ್ತು ಭಾವನಾತ್ಮಕವಾಗಿಯೂ ನಮ್ಮೊಟ್ಟಿಗೆ ನೀವು ಸಹಕರಿಸ್ತೀರಿ ಅನ್ನುವ ನಂಬಿಕೆ ನನ್ನದು. ಸರಸಂಘ ಚಾಲಕರಾದಂಥ ಮೋಹನ್ ಭಾಗವತ್ ಅವರು ಮೋರೋ ಪಂತ್ ಪಿಂಗಾಳೆಯವರ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಅವರು ಪಿಂಗಳೆಯವರು ಪೇಶ್ವೆ ರಾಜಮನೆತನದವರು. ಅವರು ಒಂದು ತನ್ನ 75ರ ಗಡುವಿನಲ್ಲಿ ಇದ್ದಾಗ ಅವರಿಗೆ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ದೇಶಾದ್ಯಂತ ಎಲ್ಲ ಕಡೆಯಿಂದ ಅಲ್ಲಿ ಜನ ಅವತ್ತು ಸೇರಿದರು. ಪಿಂಗಳೆಯವರು ಮಾತಿಗೆ ಎದ್ದು ನಿಂತಾಗ ಜನ ಎಲ್ಲ ನಗಾಡ್ತಾರೆ. ಆ ನಗಾಡದ್ದನ್ನು ಇಟ್ಕೊಂಡು ಪಿಂಗಳೆಯವರು ಹೇಳ್ತಾರೆ, ಪ್ರಾಯಶಃ ನನ್ನ ವ್ಯಕ್ತಿತ್ವದ ಬಗ್ಗೆ ಗಾಂಭೀರ್ಯವನ್ನು ಜನ ಕಳ್ಕೊಂಡಿದ್ದಾರೆ. 75ರ ಸನ್ಮಾನ ಅನ್ನೋದು ನಿಮ್ಮ ಸೇವೆ ಸಾಕು, ನೀವು ಬದಿಗೆ ಸರೀರಿ, ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಸೂಚನೆ ಅನ್ನೋದನ್ನು ನಾನು ಭಾವಿಸ್ತೇನೆ ಅನ್ನುವಂಥ ಒಂದು ಮಾತನ್ನು ಏನು ಆಡಿದ್ರು, ಆ ಮಾತನ್ನು, ಆ ಘಟನೆಯನ್ನು ಅವರು ತನ್ನನ್ನು ತಾನು ಜನರ ಎದುರು ಹೇಗೆ ಯಾವ ರೀತಿಯಲ್ಲಿ ತನ್ನನ್ನು ತಾನು ಕಂಡುಕೊಂಡ್ರು, ಒಂದು ಜನ ತನ್ನ ಮಾತಿನ ಸಂದರ್ಭದಲ್ಲಿ ನಗಾಡಿದಂಥ ಒಂದು ಸಹಜವಾದ ಪ್ರಕ್ರಿಯೆಯನ್ನು ಜನರ ಪ್ರತಿಕ್ರಿಯೆ ಅನ್ನುವ ರೀತಿಯಲ್ಲಿ ಅವರು ಭಾವಿಸಿದಂಥ ಒಬ್ಬ ಸಜ್ಜನ ಅನ್ನೋದನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದರು. ಆವಾಗ ಇದಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನು ಅಥವಾ ಇದನ್ನು ತುಪ್ಪದಲ್ಲಿ ಹೋಳಿಗೆ ಮುರಿದು ಬಿತ್ತು ನಮ್ಮ ಪಾಲಿಗೆ ಅನ್ನುವ ಸಂಭ್ರಮವನ್ನು ಪಟ್ಟಿದ್ದು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸು. ನಾನು ಕಾಂಗ್ರೆಸ್ಸಿನ ಮುಟ್ಟಾಳರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಇದು BJP ಆಂತರಿಕ ಸಮಸ್ಯೆ, BJPಯ ಬೈಲೋ ಅಲ್ಲ ಇದು BJPಯ ಸಂವಿಧಾನದ ಅಧಿಕೃತವಾದ ಭಾಷೆಯೂ ಅಲ್ಲ, ಅಧಿಕೃತವಾದ ಹೇಳಿಕೆಯೂ ಅಲ್ಲ, ದಾಖಲಾತಿಯೂ ಅಲ್ಲ. 75 ವರ್ಷ ಆದಾಗ ಯುವ ಪೀಳಿಗೆಗೆ ಅಧಿಕಾರವನ್ನು ಹಸ್ತಾಂತರಿಸಿ ನಾವು ಮಾರ್ಗದರ್ಶಕರಾಗಿ ಕೂತ್ಕೊಳ್ಳುವುದು ಹೆಚ್ಚು ಸೂಕ್ತ ಅನ್ನುವಂಥ ಒಂದು ಅಭಿಪ್ರಾಯವನ್ನು, ನಿಲುವನ್ನು BJP ಹೊಂದಿದೆ. ಆದರೆ ಹಾಗಾದರೆ ಅದಕ್ಕೆ ಅಪವಾದ ಇಲ್ಲವೇ, ಎಕ್ಸೆಪ್ಷನ್ಸ್ ಇಲ್ಲವೇ? ಇದೆ. 75 ವರ್ಷ ಆದಾಗಲೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು.
ಅದ್ವಾನಿಯವರು 75 ಆಗಲೇ ಚುನಾವಣೆಯನ್ನು ಸ್ಪರ್ಧಿಸಿದರು. ಅದೇ ರೀತಿ ಮುರಳಿ ಮನೋಹರ್ ಜೋಶಿ ಕೂಡ 75 ಆದಾಗ ಚುನಾವಣೆಯನ್ನು ಸ್ಪರ್ಧೆ ಮಾಡಿದರು, ಅಧಿಕಾರವನ್ನು ಅನುಭವಿಸಿದರು. ಇದು ಅವರ ಒಳಗಿನ ಒಂದು ಸಂವಾದವೇ ಹೊರತು ಅದು ಪಕ್ಷದ ಆಂತರಿಕ ಸಮಸ್ಯೆ. ಈ ದರಿದ್ರ ಕಾಂಗ್ರೆಸ್ಸರು ಅದನ್ನ ಬಗ್ಗೆ ಮಾತಾಡುವ ಯಾವ ಕನಿಷ್ಠ ಮಟ್ಟದ ಅರ್ಹತೆಯೂ ಇಲ್ಲ, ಇರಕೂಡದು. ಯಾಕೆಂತಂದರೆ ಅದು ಅವರ ಪಕ್ಷದ ಒಳಗಿನ ನಿಲುವು, ಸಂವಿಧಾನದ್ದಲ್ಲ, ಪ್ರಜಾಪ್ರಭುತ್ವದ ಮೌಲ್ಯದ್ದಲ್ಲ. ಅಂಬೇಡ್ಕರ್ ಇದನ್ನು ಎಲ್ಲೂ ಲಿಖಿತವಾಗಿ ಹೇಳಿಲ್ಲ. ಇವತ್ತು ಟ್ರಂಪ್ ಅಮೆರಿಕದ ಅಧ್ಯಕ್ಷ 80 ವರ್ಷ, ಇವತ್ತು ಚೈನಾದ ಅಧ್ಯಕ್ಷರಿಗೆ 75, ಪುಟಿನ್ ಅವರಿಗೆ ಸೇಮ್ ನಮ್ಮ ಮೋದಿಯವರ ವಯಸ್ಸು. ಪ್ರಪಂಚದಲ್ಲಿ ಆಳ್ತಾ ಇರುವಂಥ ಮಹಾನಾಯಕರ ವಯಸ್ಸು ಇವತ್ತು 70 ದಾಟಿದೆ. ಅಂದರೆ ಈ ಷಂಡರಿಗೆ, ಈ ಬೇಕೂಫ್ ನನ್ನ ಮಕ್ಕಳಿಗೆ ಎದರಿಂದ ಹೋರಾಡುವ ತಾಕತ್ತಿಲ್ಲವೇ ಇಲ್ಲ. ನೆಲಸಮಾಗೋಗಿದ್ದಾರೆ. ಅವರು ಮಾಡಿದ ಹಣೆಬರ 75 ವರ್ಷದಲ್ಲಿ ಈ ದೇಶಕ್ಕೆ ಎಂತೆಂಥ ಒಂದು ಸಂದರ್ಭವನ್ನು ತಂದು ನಿಲ್ಲಿಸಿದರು. ಇಡೀ ಸಂವಿಧಾನವನ್ನೇ ತಮ್ಮ ಅಂಡಿನಡಿಗೆ ಹಾಕಿ ನಮಗೆ ಬೇಕಾದ ಹಾಗೆ, ಅಧಿಕಾರಕ್ಕೆ ಬೇಕಾದ ಹಾಗೆ, ನೆಹರು ಅವರಿಂದ ಹಿಡಿದು ಇಂದಿರಾ ಗಾಂಧಿಯವರೆಗೆ ಯಾವ ರೀತಿಯೆಲ್ಲ ಅದನ್ನು ಅಮೆಂಡ್ಮೆಂಟ್ ಮಾಡಿದರು. ಎಂಥ ಕರಾಳ ಇತಿಹಾಸವನ್ನು ತುರ್ತು ಪರಿಸ್ಥಿತಿಯ ಮೂಲಕ ಇಂದಿರಾ ಗಾಂಧಿ ಹೇರಿದರು. ಆವಾಗ ಇವರಿಗೆ ಸಂವಿಧಾನದ ಗಡುವು, ಸಂವಿಧಾನದ ಮೌಲ್ಯ ಅರ್ಥ ಆಗಲಿಲ್ಲ. ಸಂವಿಧಾನವನ್ನೇ ಚೇಂಜ್ ಮಾಡಿದಿರಿ. ಇವತ್ತೇನು ಮೋದಿಯವರು ಸಂವಿಧಾನ ಚೇಂಜ್ ಮಾಡ್ತಾರೆ ಅಂತ ಬೊಗಳ್ತಾ ಇದ್ದೀರಲ್ಲ, ಸಂವಿಧಾನವನ್ನು ಬದಲಾಯಿಸಿದ್ದು ಅಧಿಕಾರಕ್ಕಾಗಿ. ಸುಪ್ರೀಂ ಕೋರ್ಟಿನ ಆರ್ಡ್ರನ್ನು ನೆಗ್ಲೆಕ್ಟ್ ಮಾಡಿ, ಓವರ್ ರೂಲ್ ಮಾಡಿ ಈ ದೇಶಕ್ಕೆ ಎಮರ್ಜೆನ್ಸಿಯನ್ನು ಹೇರಿದ್ದಿದ್ರೆ ಅದು ಇಂದಿರಾ ಗಾಂಧಿ. ಹಾಗಾಗಿ ಸಂವಿಧಾನಾತ್ಮಕವಾದ ಆಶಯವನ್ನೇ ಗೌರವಿಸದೇ ಇದ್ದಂಥ ಈ ದೇಶದ್ರೋಹಿಗಳು ಆಂತರಿಕ ಸಮಸ್ಯೆ ಬಿ ಜೆ ಪಿದದು, ಆಂತರಿಕ ನಿಲುವದು, ಆಂತರಿಕ ಆಶಯ ಅದು. ಮತ್ತು ಯಾವಾಗಲೂ ಈ 75ರ ಪ್ರಶ್ನೆ ಅಂತ ಅಲ್ಲ, ಯಾವುದೇ ಪ್ರಶ್ನೆಯನ್ನು ಕೂಡ RSS ನೇರವಾಗಿ ಬಿ ಜೆ ಪಿಗೆ ಆದೇಶವನ್ನು ಮಾಡಲಿಲ್ಲ, ಮಾಡುವುದೂ ಇಲ್ಲ. ಅದು ಮಾರ್ಗದರ್ಶನವನ್ನು ಮಾಡಬಹುದಷ್ಟೇ. ಯಾಕೆಂತಂದರೆ ಮೋದಿಯವರನ್ನು ಇಳಿಸುವ ಅಥವಾ ಮೋದಿಯವರನ್ನು ಕೂಡ್ರಿಸುವ ಅಧಿಕಾರ ಈ ದೇಶದ ಮತಬಾಂಧವರಿಗೆ ಇರುವಂಥದ್ದು. 74ರ ವಯಸ್ಸಲ್ಲೂ ನೀವು ನಮ್ಮ ನಾಯಕರು ಅಂತ ಆರಿಸಿ ಕಳಿಸಿದ್ದಾರೆ ಈ ದೇಶದ ಜನ. ಹಾಗಾಗಿಯೇ 3ನೇ ಬಾರಿ ಅಧಿಕಾರಕ್ಕೆ ಮೋದಿಯವರು ಬಂದದ್ದು. ಜನಕ್ಕೆ ಗೊತ್ತಿರಲಿಲ್ವಾ ಮುಂದಿನ ವರ್ಷ ಮೋದಿಯವರಿಗೆ 75 ಅಂತ? ಆ ರೀತಿ ಜನಾಶಯವೇ ಇದ್ದಿದ್ದಾದರೆ ಮೋದಿಯವರಿಗೆ ಮತವನ್ನು ಹಾಕಬಾರ್ದಿತ್ತಲ್ಲ ಜನ? ಯಾಕೆ ಹಾಕಿದರು? ಅಂದರೆ ಜನಾದೇಶವನ್ನು ಹೊಂದಿದ್ದಾರೆ ಮೋದಿ. ಹಾಗಾಗಿ ಈಗಾಗಲೇ ಭಾಗವತರು ಅದಕ್ಕೆ ತನ್ನ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮೋದಿಯವರನ್ನು ಬದಲಾಯಿಸುವ ಪ್ರಶ್ನೆ ಇಲ್ಲ. 75 ಅದು ಬಿ ಜೆ ಪಿ ಆಂತರಿಕ ಸಮಸ್ಯೆ. ನಾನು ಪಿಂಗಳೆಯವರ ಒಂದು ಘಟನೆಯನ್ನಷ್ಟೇ ಪ್ರಾಸಂಗಿಕವಾಗಿ ಹೇಳಿದ್ದೇನೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಆ ಪ್ರಶ್ನೆ ಬೇರೆ, ಮುಂದುವರಿತಾರೆ ಮೋದಿ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸಂಶಯವೂ ಬೇಡ, ಅದರ ಬಗ್ಗೆ ಯಾವ ಚರ್ಚೆಯೂ ಅಗತ್ಯ ಇಲ್ಲ. ಆದರೆ ಈ ಜಯರಾಮ್ ರಮೇಶನಂಥ ಕೆಲಸ ಇಲ್ಲದೇ ಇದ್ದಂಥ ಅಡ್ಡದಾರಿಯಲ್ಲಿ ಬಂದು ಕಾಂಗ್ರೆಸ್ಸಿನ ಈ ಹೈಕಮಾಂಡನ್ನು ಪಾದ ತೊಳೆದು ತಾನು ಸರ್ವಾಧಿಕಾರದಲ್ಲಿ ಇರಬೇಕು ಅಂತ ಹವಣಿಸುವಂಥ ಈ ಮುಟ್ಟಾಳ ಜಯರಾಮ್ ರಮೇಶ್ ಅವರು ಹೇಳ್ತಾರೆ, ಬಡ ಅವಾರ್ಡ್ ಜೀವಿ ಪ್ರಧಾನಮಂತ್ರಿಗಳೇ, ಅಂದರೆ ವಿಶ್ವದ ಎಲ್ಲ ದೇಶಗಳ ಪ್ರತಿಷ್ಠಿತವಾದಂಥ 27ಕ್ಕೂ ಹೆಚ್ಚು ಮೊದಲ ದರ್ಜೆಯ ಅವಾರ್ಡನ್ನು ಇವತ್ತೇನು ಮೋದಿಯವರು ಮುಡಿಗೇರಿಸಿಕೊಂಡಿದ್ದಾರೆ ಅವರ ಯೋಗ್ಯತೆಗೆ ತಕ್ಕಾಗಿ, ಅದಕ್ಕೂ ಹೊಟ್ಟೆ ಉರಿ. ಬಡಜೀವಿಗಳ ಅವಾರ್ಡ್ ಜೀವಿಯಂತೆ, ಅಂದರೆ ಅದಕ್ಕೂ ವ್ಯಂಗ್ಯ ಮಾಡುವ ಬಡ ಅವಾರ್ಡ್ ಜೀವಿ. ಅದು ಯಾವ ಅರ್ಥ, ಏನರ್ಥ ಅದನ್ನು ಅವರೇ ಹೇಳಬೇಕು. ಅವರು ಹೇಳ್ತಾರೆ, ಪ್ರಧಾನಮಂತ್ರಿಗಳೇ, 1 ಬಾಣ 2 ಹಕ್ಕಿ. ಅಂದರೆ ಸೆಪ್ಟೆಂಬರ್ 11ಕ್ಕೆ ಭಾಗವತರಿಗೆ 75, ಸೆಪ್ಟೆಂಬರ್ 17ಕ್ಕೆ ಮೋದಿಯವರಿಗೆ 75. ಆದ್ದರಿಂದ ಇಬ್ಬರೂ ಇಳಿತಾರೆ ಅನ್ನುವಂಥ ಒಂದು ಬಹಳ ದೊಡ್ಡ ಕನಸು. ಅದೇ ರೀತಿ ಪವನ್ ಖೇರ ಸಿಹಿ ಸುದ್ದಿ, ಸೆಪ್ಟೆಂಬರ್ 17ಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ಈ ದೇಶಕ್ಕೆ.
11 ವರ್ಷಗಳಿಂದ ಸಾಂವಿಧಾನಿಕವಾದಂಥ ಸಂಸ್ಥೆಗಳನ್ನು ದಿಗ್ಬಂಧನದಲ್ಲಿಟ್ಟಂಥ ವ್ಯಕ್ತಿ ಸೆಪ್ಟೆಂಬರ್ 17ಕ್ಕೆ ಅಧಿಕಾರದಿಂದ ಇಳಿತಾರೆ. ಇದು ದೇಶಕ್ಕೊಂದು ಸಿಹಿ ಸುದ್ದಿಯಂತೆ. ಕಚಡಗಳು, ನೇರವಾಗಿ ಎಲೆಕ್ಷನ್ನನ್ನು ಎದುರಿಸ್ರಿ, ನೇರವಾಗಿ ಧೀಮಂತಿಕೆಯಿಂದ ಅಧಿಕಾರಕ್ಕೆ ಬನ್ನಿರಿ, ನೇರವಾಗಿ ಜನರನ್ನ ಮನಸ್ಸನ್ನು ಗೆದ್ದು ಬನ್ನಿರಿ. ಈ ದೇಶಕ್ಕೆ ಏನನ್ನ ಮೋದಿಯವರು 11 ವರ್ಷ ಇಂಥ ಒಂದು ಸಾಧನೆ ಮಾಡಿದಾರಲ್ಲ, ನಿಮ್ಮ ಕಾಲದಲ್ಲಿದ್ದಂಥ 11ನೇ ಆರ್ಥಿಕ ವ್ಯವಸ್ಥೆಯನ್ನು 4ನೇ ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿ ಆರ್ಥಿಕವಾಗಿ ಭಾರತವನ್ನು ತಂದು ನಿಲ್ಲಿಸಿದಾರಲ್ಲ. ಇವತ್ತು ಆತ್ಮನಿರ್ಭರ ಭಾರತದಿಂದ ಸ್ಪೇನ್ ಇರ್ಬೋದು, ಟರ್ಕಿ ಇರ್ಬೋದು, ಚೈನಾ ಇರ್ಬೋದು, ಅಮೆರಿಕ ಇರ್ಬೋದು, ಪ್ರತಿಯೊಂದು ದೇಶ ಯುದ್ಧ ಸಾಮಗ್ರಿಗಳನ್ನು ತಯಾರಿಸಿ ಮಾರಾಟ ಮಾಡುವುದು ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನುವಂಥ ರೀತಿಯಲ್ಲಿ ಇದ್ವಲ್ಲ, ಇವತ್ತು ರಷ್ಯಾವನ್ನು ಸೇರಿ ಯುದ್ಧ ಶಸ್ತ್ರಾಸ್ತ್ರಗಳ ತಯಾರಿಕೆಯಲ್ಲಿ ನಾವು ನಂಬರ್ 1 ಅಂತ ಹೇಳಿಸ್ಕೊಂಡಿದ್ದೇವೆ. ರಫ್ತು ಮಾಡ್ತಾ ಇದ್ದೇವೆ. ಯಾವ ಮಟ್ಟದಲ್ಲಿ? 600 ಚಿಲ್ಲರೆ ಕೋಟಿ ಇದ್ದಂಥ ರಫ್ತು ವ್ಯವಹಾರದ 23,000 ಕೋಟಿಗೆ ಏರಿದೆ. ಏನು ಕಡಿಮೆ ಅಲ್ಲ ಇದು. ಇಂಥ ಒಂದು ಅಭೂತಪೂರ್ವವಾದಂಥ ಬಡತನದ ರೇಖೆಯನ್ನು ಕಡಿಮೆಗೊಳಿಸಿದ್ದಿರ್ಬೋದು, ಇನ್ಫ್ರಾಸ್ಟ್ರಕ್ಚರನ್ನು ನ ಭೂತೋ ನ ಭವಿಷ್ಯತಿ ಅಂತ ಮಾಡಿದ್ದಿರ್ಬೋದು. ಈ ಎಲ್ಲ ಒಂದೇ ಎರಡೇ ಕಾಶ್ಮೀರದಲ್ಲಿ ಇಡೀದಾದಂಥ ಅಭಿವೃದ್ಧಿಯ ಕ್ರಾಂತಿಯನ್ನೇ ಮೋದಿಯವರು ಮಾಡಿದರು. ಪೆಹಲ್ಗಾಮಿನ ಘಟನೆಗೆ ನಮ್ಮ ಹೆಣ್ಣುಮಕ್ಕಳ ಸಿಂಧೂರಕ್ಕೆ ಕರಿಮಣಿಗೆ ಕೈ ಹಾಕಿದವರ ಕೈಯನ್ನು ಕತ್ತರಿಸಿದರು. ಇಡೀ ಪಾಕಿಸ್ತಾನ ಇನ್ನು 15 ವರ್ಷ ಬೇಕು ಆ ಏರ್ಬೇಸ್ಗಳನ್ನೆಲ್ಲ ಸರಿ ಮಾಡಿಕೊಳ್ಳಿಕ್ಕೆ. ಅಮೆರಿಕವನ್ನೇ ಜಾಳಾಡಿಬಿಟ್ರು ಮೋದಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಜನರ ಮನಸ್ಸನ್ನು ಗೆಲ್ಲಲಿಕ್ಕೆ ನಿಮ್ಮದು ರಚನಾತ್ಮಕವಾದದ್ದೇನಿದೆ ಅದನ್ನು ಹೇಳಿ. ಮೊದಲು ಏನಕ್ಕೇನೋ ಮೋದಿಯವರು ಇಳಿಬೇಕು. 75 ವರ್ಷ ಆಯಿತು ಅಂತ ಮೋದಿಯವರು ಇಳಿದು ಬಿಡ್ತಾರೆ. ನೀವು ಸುಖ ಸಾಮ್ರಾಜ್ಯವನ್ನು ಕಟ್ಟಿಬಿಡ್ತೀರಿ, ಅಧಿಕಾರಕ್ಕೆ ಬಂದುಬಿಡ್ತೀರಿ. ಕನಸು ಕಾಣೋದಕ್ಕೂ ಒಂದು ಸಣ್ಣ ಅರ್ಥ ಇರಬೇಕು, ಮೌಲ್ಯ ಇರಬೇಕು. ಇಡೀ ಪ್ರಜಾಪ್ರಭುತ್ವವನ್ನೇ ಧೂಳಿಪಟ ಮಾಡಿದವರು ನೀವು, ಅದರ ಆಶಯಕ್ಕೆ ಬೆಂಕಿ ಹಚ್ಚಿದವರು, ದೇಶ ವಿರೋಧಿಗಳೊಟ್ಟಿಗೆ ನೇರ ಕೈ ಜೋಡಿಸಿದವರು. ಎಷ್ಟು ಉದಾಹರಣೆಗಳು ಬೇಕು? ಇಂಥ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರವರು ಒಂದು ಪ್ರಾಸಂಗಿಕವಾಗಿ ಆಡಿದ ಮಾತನ್ನು ಏನು ಬಹಳ ಒಂದು ಅದ್ಭುತವಾದಂಥದ್ದೇನೋ ಬದಲಾವಣೆ ಆಗಿಬಿಡುತ್ತೆ, ಮೋದಿಯವರು ಕೆಳಗಿಳಿದು ಬಿಡ್ತಾರೆ, ನಾವು ಅಧಿಕಾರಕ್ಕೆ ಬಂದುಬಿಡ್ತೇವೆ. ಹುಚ್ಚುಗನಸು, ಹಗಲುಗನಸು, ಷಂಡರ ಕನಸು, ಕೈಲಾಗದೇ ಇದ್ದಂಥವರ ಕನಸು, ಮುಟ್ಟಾಳರ ಕನಸಿದು. ಯಾವುದೇ ಒಬ್ಬ ಮನುಷ್ಯ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು, ತನ್ನ ಶಕ್ತಿಯಲ್ಲಿ ಬದುಕಬೇಕು. ಯಾವುದೋ ಒಂದು ರಣಹೇಡಿಗಳ ಥರ, ಮಾನಗೇಡಿಗಳ ಥರ ಮೋದಿಯವರು 75 ವರ್ಷ ಆಗಿಬಿಡ್ತಂತೆ ಭಾಗವತರ ಹೇಳಿಬಿಟ್ಟಿದ್ದಾರೆ, ಅವರು ಇಳಿದು ಬಿಡ್ತಾರೆ. ಏನಂತ ಭಾವಿಸಿದ್ರಿ ಪ್ರಜಾಪ್ರಭುತ್ವವನ್ನು? ಏನಂತ ಭಾವಿಸಿದ್ರಿ ಸಂವಿಧಾನವನ್ನು? ಸಂವಿಧಾನಾತ್ಮಕವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆರಿಸಿ ಬಂದಂಥ ಏಕೈಕ ವ್ಯಕ್ತಿ ಮೋದಿಯವರು ಹಿಂಬಾಗಿಲಿಂದ ಬಂದಿಲ್ಲ. ಮನಮೋಹನ್ ಸಿಂಗ್ರಾಗೆ ಮನಮೋಹನ್ ಸಿಂಗ್ರನ್ನು ಅಧಿಕಾರದಲ್ಲಿ ಉಳಿಸಬೇಕು ಅಂತೇಳಿ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಹೋಗಿಲ್ಲ. ನೆನಪಿಡಿ. ಏನಂತ ಮಾತಾಡ್ತೀರಿ? ಪಕ್ಷದ ಆಂತರಿಕ ಸಮಸ್ಯೆಯನ್ನು, ಪಕ್ಷದ ಆಂತರಿಕ ಆಶಯವನ್ನು ಅವರು ಎಲ್ಲೋ ಒಂದು ಕಡೆ ಅದನ್ನು ಪ್ರಾಸಂಗಿಕವಾಗಿ ವ್ಯಕ್ತಿಗತವಾದಂಥ ಉದಾಹರಣೆಗಳ ಸಮೇತ ಹೇಳಿದರೆ ಅದನ್ನೇ ಒಂದು ದೊಡ್ಡ ಒಂದು ಸುದ್ದಿ ಅನ್ನುವ ರೀತಿಯಲ್ಲಿ, ಅದೇ ಒಂದು ದೊಡ್ಡ ನಮಗೆ ಸಿಕ್ಕಬಹುದಾದಂಥ ಅವಕಾಶ ಅನ್ನುವ ರೀತಿಯಲ್ಲಿ ಹಪಹಪಿಕೆ ಪಡೋದು, ಆಸೆ ಪಡೋದು, ಈ ದುರಾಸೆಯ ಈ ಮುಟ್ಟಾಳರಿಗೆ ಇಡೀ ಜಗತ್ತಿನ ಜನ ಬುದ್ಧಿ ಕಲಿಸ್ತಾ ಇದ್ದಾರೆ. ಇಡೀ ಭಾರತದ 140 ಕೋಟಿ ಜನರಲ್ಲಿ ಈ ದೇಶ ವಿರೋಧಿ ಗುಂಪು ಅಂತ ಒಂದಿದೆಯಲ್ಲ, ವೋಟ್ ಬ್ಯಾಂಕಿನ ರಾಜಕಾರಣದ ಬೆನ್ನು ಹತ್ತಿದಂಥ ಆ ವರ್ಗ ಒಂದು ಬಿಟ್ಟರೆ ದೇಶವನ್ನು, ಭಾರತವನ್ನು ಪ್ರೀತಿಸುವ ಯಾವ ವ್ಯಕ್ತಿಯೂ ಕೂಡ ಕಾಂಗ್ರೆಸ್ಸಿಗೆ ಕವಡೆ ಕಾಸಿನ ಬೆಲೆಯನ್ನು ಕೊಡಲಾರ ಮತ್ತು ಕವಡೆ ಕಾಸಿನ ಬೆಲೆಯನ್ನು ಕೊಡಲಾರ ಅನ್ನೋದರ ಜೊತೆಗೆ ಮತವನ್ನು ಹಾಕಲಾರ. ನೆನಪಿಡಿ, ಭಾರತ ಬದಲಾಗ್ತಾ ಇದೆ. ನವ ಭಾರತದಲ್ಲಿ ಬದುಕ್ತಾ ಇದ್ದೇವೆ, ಸ್ವಾಭಿಮಾನಿ ಭಾರತದಲ್ಲಿ ಬದುಕ್ತಾ ಇದ್ದೇವೆ.
ಶಕ್ತ ಭಾರತದಲ್ಲಿ ಬದುಕ್ತಾ ಇದ್ದೇವೆ. ಭವಿಷ್ಯದಲ್ಲಿ ಇಡೀ ಭಾರತ ವಿಶ್ವದ ನಂಬರ್ 1 ಆಗುವಂಥ ಆಶಯದ ನಿರೀಕ್ಷೆಯ ಭಾರತದಲ್ಲಿ ಬದುಕ್ತಾ ಇದ್ದೇವೆ. ಇದೆಲ್ಲದಕ್ಕೂ ಮೋದಿಯವರ ಪ್ರಾಮಾಣಿಕತೆ ಕಾರಣ, ಮೋದಿಯವರ ಶುಭ್ರವಾದಂಥ ಆಡಳಿತ ಕಾರಣ, ಮೋದಿಯವರು ಇಡೀ ದೇಶವನ್ನು ತನ್ನ ಒಂದು ನೆಲ ಇದನ್ನು ಕಟ್ಟಲೇಬೇಕು ಅನ್ನುವಂಥ ಒಂದು ಟೊಂಕ ಕಟ್ಟಿದ ಆ ಧೀಮಂತ ವ್ಯಕ್ತಿತ್ವಕ್ಕೆ ಸಂದ ಗೌರವದ ಸಾಕ್ಷಿ ಪ್ರಜ್ಞೆಯ ಭಾರತದಲ್ಲಿ ನಾವು ಬದುಕ್ತಾ ಇದ್ದೇವೆ. ಈ ಮುಟ್ಟಾಳ ಕಾಂಗ್ರೆಸ್ಸಿಗರು 75 ವರ್ಷ ಆಗೋಯ್ತು, ಈ ಮೋದಿಯವರು ಇಳಿದು ಬಿಡ್ತಾರೆ. ನಿಮ್ಮ ಜನ್ಮಕ್ಕೆ ಇಂಥ ಒಂದು ಕನಸನ್ನು ಕಾಣುವ ಮೂಲಕ ನೀವು ಮತ್ತೆ ಜನರ ಎದುರು ಅತ್ಯಂತ ಹೀನಾಯವಾಗಿ ಬೋರಲಾಗಿ ಬಿದ್ದಿದ್ದೀರಿ. ನಿಮ್ಮ ನಿಶ್ಶಕ್ತ ಜಗತ್ತು, ನಿಮ್ಮ ನಿರ್ಬಲ ಇಡೀ ಒಂದು ಪಕ್ಷದ ಒಂದು ಸ್ಥಿತಿಗತಿಗಳು, ನಿಮ್ಮ ಹೀನಾಯ ಸ್ಥಿತಿ, ಈ ಮೋದಿಯವರು 75 ವರ್ಷ ಆದಾಗ ಇಳಿಯುತ್ತಾರೆ ಅನ್ನುವಂಥ ಕನಸು ಕಟ್ಟುವ ಮೂಲಕ ನೀವೇನು ನಿಮ್ಮ ಆಶಯವನ್ನು ನಿರೀಕ್ಷೆಯನ್ನು ಹೊರಗಡೆ ಹಾಕಿದ್ದೀರಿ, ನೀವು ಇಡೀ ದೇಶದ ಜನರಿಗೆ ನೀವು ಯಾವ ರೀತಿ ಕಾಣಿಸ್ಕೊಳ್ತಾ ಇದ್ದೀರಿ ಅಂತಂದರೆ, ನೀವು ಅಂಗವೈಕಲ್ಯವನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ ಕೂಡ, ವಿಶೇಷ ಚೇತನವನ್ನು ಹೊಂದಿದಂಥ ವ್ಯಕ್ತಿ ಕೂಡ ತನ್ನ ಕಾಲ ಮೇಲೆ ನಿಂತು ತನ್ನ ಸ್ವಾಭಿಮಾನದ ಬದುಕನ್ನು ಬದುಕುವ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ನೀವು ಎಂಥ ಷಂಡ್ರು ಮತ್ತು ನೀವೆಂಥ ಒಂದು ಮಾನಗೇಡಿಗಳು ಅಂತಂದರೆ, ದರಿದ್ರರು ಅಂತಂದರೆ, ನೀವು ಮೋದಿಯವರು 75 ವರ್ಷ ಆದದ್ದಕ್ಕೆ ಭಾಗವತರು ಹೇಳಿದ್ರು ಅಂತೇಳಿ ಅವರು ಇಳಿದು ಬಿಡ್ತಾರೆ, ನಾವು ಸೇಫ್ ಆಗಿಬಿಡ್ತೇವೆ. ಮೋದಿಯ ಬಗ್ಗೆ ಎಂಥ ಭಯ, ಮೋದಿಯೇ ಟಾರ್ಗೆಟ್ ಇವರಿಗೆ, BJP ಅಲ್ಲ, NDA ಗೌರ್ಮೆಂಟ್ ಅಲ್ಲ. ಮೋದಿ ಅನ್ನೋದು ಒಂದು ದುಸ್ವಪ್ನ ಕಾಂಗ್ರೆಸ್ಸರಿಗೆ, ಸಿಂಹ ಸ್ವಪ್ನ. ಮೋದಿಯವರ ಹೆಸರು ಹೇಳಿದರೆ ಬಹುಶಃ ಅವರು ಮಾಡಬಾರದ ಜಾಗದಲ್ಲೆಲ್ಲ ಏನೇನೋ ಮಾಡಿಕೊಂಡು ಹೇಸಿಗೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ಇದೆ ಅನ್ನೋದರ ಬಗ್ಗೆ ಅವರು ಮೋದಿಯವರ 75 ನಮಗೆ ಒಂದು ಸುಖದ ಸುದ್ದಿ, ಸಿಹಿ ಸುದ್ದಿ ಅಂತ ಪವನ್ ಖೇರಾನ್ ಅಂತ ಮುಟ್ಟಾಳ ಹೇಳ್ತಾರೆ ಅಂತಾದರೆ, ಇವರ ಮಾನಗೇಡಿತನ, ಬುದ್ಧಿಗೇಡಿತನ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದನ್ನು ಜನ ಅರ್ಥ ಮಾಡ್ಕೊಳ್ತಾರೆ. ಮತ್ತು ಜನ ಬಿಹಾರದಲ್ಲೂ ಮುಂದೆ ಬರುವಂಥ ಎಲ್ಲ ಎಲೆಕ್ಷನ್ನಲ್ಲೂ ಕಾಂಗ್ರೆಸ್ಸಿನ ಈ ನಿರ್ವೀರ್ಯತೆಗೆ, ದೇಶದ್ರೋಹಿತನಕ್ಕೆ, ಸಮಯ ಸಾಧಕತನಕ್ಕೆ ಬುದ್ಧಿ ಕಲಿಸ್ತಾರೆ ಅನ್ನೋದು ನಾನು ಹೇಳುವಂಥದ್ದಲ್ಲ. ಜನ ಅದನ್ನು ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಸ್ತೆ.